ಇಡೀ ಕಾಡಿಗೆಲ್ಲ ಶೌರ್ಯ ರಾಜ. ಪ್ರಾಣಿಗಳಿಗೆಲ್ಲ ಹುಲಿನೇ ರಾಜ. ಆದರೆ ಈ ನಾಟಕದಲ್ಲಿ ಈ ಅಭಿರಾಜನೇ ರಾಜ. ಧರ್ಮರಾಜ ರಾಜ ಮಹಾರಾಜರಲ್ಲಿ ನಾನೇ ಧರ್ಮವಂತನೆಂದು ಹಾರಾಡುತ್ತಿರುವ ಅವನ ಚಂಡವನ್ನು ಕತ್ತರಿಸಿ ನಾಡಗೌಡ ಅಂದು 20ರಂದು ನಡೆದ ಉತ್ತಮ ರೈತ ಸ್ಪರ್ಧೆಯಲ್ಲಿ ಎಂದು ನೀನು ನನ್ನನ್ನು ಹಿಂದಕ್ಕೆ ಸರಿಸಿ ಉತ್ತಮ ರೈತನನ್ನು ಎನಿಸಿಕೊಂಡೆಯೋ ಅಂದಿನಿಂದಲೇ ಹೊತ್ತುರಿಯುತ್ತದೆ ಈ ಅಗ್ಗಿರಾಜ ಕಾಪಿ. ಈ ನನ್ನ ದಾವಾಗ್ನಿ ನಂದಬೇಕಾದರೆ ನಾಳೆ ರಾತ್ರಿ ಬೆಳೆ ತುಂಬಿ ನಿಂತ ನಿನ್ನ 50 ಎಕರೆ ಹತ್ತಿಗೆ ಬೆಂಕಿ. ಬೆಂಕಿ ಹಚ್ಚಿ ಈ ನನ್ನ ದಾವಾಗ್ನಿಯನ್ನು ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಅಗ್ನಿ. ಅಗ್ಗಿರಾಜನೇ ಅಲ್ಲ. ಜಾಣಿ ಜಾಣಿ ಅಪ್ಪನೇ ಆಗಲಿದ್ದೇನೆ. ಹೋಗ್ಲೇ ನನ್ನನ್ನು ಹಿಂದಕ್ಕೆ ಸರಿಸಿ ಉತ್ತಮ ರೈತನೆಂದು ಎನಿಸಿಕೊಂಡು ಅಟ್ಟಹಾಸದಿಂದ ಗೊಕಾಯಿಸಿ ನಗುತ್ತಿರುವ ಆ ಧರ್ಮನ 50 ಎಕರೆ ಹತ್ತಿಗೆ ಬೆಂಕಿ ಹಚ್ಚಿ ಅವನ ರುಂಡವನ್ನು ಕತ್ತರಿಸಿ ನನ್ನ ಈ ಅರಮನೆ ಬಾಗಿಲಿಗೆ ನೇತು ಹಾಕಿಬಿಡು. ಅವನ ರುಂಡ ಅವನ ರುಂಡ ಎಂದು ಹಾಕಿದನೆ ಹಿಂಡ ರಾಜರ ಗಾಂಡ ಹಂಚಿಕೊಂಡ್ರೆ ಅವನ ಧರ್ಮ ಪೀಠ ಇದ್ರೆ ಜಾಣರ ಜಾಣ ಅಂತ ಕರೀರಿ. ಶಬಾಷ್ ಜಣಿ ಶಬಾಷ್. ನಾನೊಂದು ಕೆಲಸ ಹೇಳಿದರೆ ಅದರೊಂದಿಗೆ 10 ಕೆಲಸ ಮಾಡಿಕೊಂಡು ಬರುವ ಛಲಗಾರನೆಂದರೆ ನೀನೇ ನೋಡು. ಅಂದು ಬಸವಂತನ ಆಸ್ತಿಯನ್ನು ದೊರಕಿಸಿಕೊಟ್ಟಂತೆ ಇಂದು ಈ ಬಸವಂತನ ಧರ್ಮರಾಜನ ಆಸ್ತಿಯನ್ನು ದೊರಕಿಸಿಕೊಟ್ಟಂತೆ ಆದರೆ ಈ ನಾಡಿಗೆಲ್ಲ ನಾನೇ
ದೊರೆ. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ಈ ನರಸಿಂಹ ಬಲಗೈ ಆಗಿರುವವರೆಗೂ ನಮ್ಮ ದಣಿ ಆಸ್ತಿ ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಏ ನರಸಿಂಹ, ಇವನು ಬರೀ ನರಸಿಂಹ ಅಷ್ಟೇ ಅಲ್ಲ, ನಿತ್ಯ ನಿಮ್ಮಂತ ಸಿಂಹಗಳ ಜೊತೆ ಹೋರಾಡಿ ಸತ್ಯವನ್ನು ಎತ್ತಿ ಹಿಡಿದ ಜಯಸಿಂಹ. ಜಯಸಿಂಹ ನಿತ್ಯ ನಿನ್ನಂತ ಸಾವಿರಾರು ಜಯಸಿಂಹಗಳು ಬಂದು ನನ್ನ ಜಾಲದಲ್ಲಿ ಬಿದ್ದು ಹೊರಡಾಡುತ್ತಿರುವಾಗ ನಿನಗೇಕೆ ಬೇಕೋ ಈ ಹುಚ್ಚುತನ? ಸುಮ್ಮನೆ ಹೊರಟು ಹೋಗಿಬಿಡು ಇಲ್ಲಿಂದ. ಏ ಸಾವುಕಾರ, ನಿನ್ನಂತ ಡೂಪ್ಲಿಕೇಟ್ ಅಗ್ನಿಗೆ ಹೆದರಿ ಮೈ ಸುಟ್ಟುಕೊಳ್ಳಂತ ಕುಳ್ಳೇನರಿ ನಾನಲ್ಲ. ನಿಮ್ಮಂತ ಕೊಯ್ಪಿದ ಕುಂಡಿಗಳ ಜೊತೆ ಹೋರಾಡ್ಬೇಕಂತ ನಿರ್ಧಾರಗೈದರೆ ಅರ್ಧ ನಿಮಿಷದಲ್ಲಿ ನಿನ್ನ ರುಂಡ ಬಂದು ಬೀಳೋದು ಈ ನರಸಿಂಹನ ಪಾದಕ್ಕೆ. ಅರ್ಧ ನಿಮಿಷ ನಿಮಿಷಕ್ಕೊಂದು ನಿಮ್ಮಂತ ಕೊಪ್ಪಿದ ಕೋಣಗಳೇ ನನ್ನ ರೋಷ ಎಂಬ ಬಂದೂಕಿನಲ್ಲಿ ಆಹುತಿ ಆಗುತ್ತಿರುವಾಗ ನೀನೊಬ್ಬ ಯಕಶ್ಚಿತ್ ಸರ್ದಾರನ ಮನೆಯಾಳಾಗಿ ನನಗೆ ಹಾರಾಡ್ತಿ ಅಂದ ವೇಳೆ ಹಿರಣ್ಯ ಕಶಪ್ಪಿನಂತೆ ಒದ್ದು ಆಳವಲ್ಲೇ ಈ ಇಡೀ ನಗರವನ್ನು. ಧನ್ಯಾರ ಹಾಕ್ಬೇಡ್ರಿ ಇವ್ನು ಕೂಡ ಸವಾಲ. ಏ ಮುರುಗೇಶಿ, ನೀವು ಸವಾಲ್ ಹಾಕಿರ ಹಾಕಿನ್ರಿ ಅಪ್ಪ ಪರದೇಶಿ. ನಾನಿರುವಾಗ ನಿಮಗೆ ಆ ಭಯದ ಭೀತಿ? ಲೇ ಅಪ್ಪ ಹಿಂದಕಾಯ್ ನಾನು ಅದೇನು ಅಂತೇಳಿ ನನ್ನ ಅಂಗಡಿ ತುಡುಗ ಮಾಡಿಸಿ ಕತ್ತಿ ಮೇಲೆ ಮೆರಜಿ ಮಾಡಿದಲ್ಲಿ ಜ್ಞಾನಿ ಶಾಟ್ರೆ. ನಾವಿರುವಾಗ ನೀವು ಹಿಂದಿನ ಭಯಭೇದ ತೆಗೆದು ಹಾಕಿ ಬಿಡುವೆ. ಕಾಷ್ಟದಲ್ಲಿ ಕಾಲಿರಬೇಕಾದ ಈ ಗುಂಡಿ ನನ್ನ ಬೆಲೆ ರಾಜನ ಸುಳಿಯಲ್ಲಿ ಸುತ್ತಾಕಿ ಬರೆಂದರೆ ನಾನಿದ್ರು ಏನು ಲಾಭ? ನನಗೆ
ಈಗಲೇ ಅಪ್ಪನ ಮಾಡಿ ಇವನ ಗಾಣೆಯನ್ನು ಬೆಚ್ಚಿ ಬಿಡಿ. ಲೇ ಜಾಣಿ, ಅನ್ನಾಗಿರೋ ಮನೆ ಕೈ ಕುಯ್ನಿ ಸುತ್ತ ಕೂಲಿ ಹೋಸ್ಕರ ನಿನ್ನ ಸೌರಿ ಎಲ್ಲ ಅವಾಗ ಬಗ್ಗಿಸಿ ಹೇಡಿಯಾಗಿ ಬಾಳುತ್ತಿರುವ ನಿನ್ನಂದು ಏನು ಗೊತ್ತಲೇ ನನ್ನ ಪೌರುಷ. ಇವನು ಗಂಡೆದಿಯ ನರಸಿಂಹ, ಸಿಕ್ಕಂತೆ ಕುರಿ ಹಾಲು ಕುಡಿದು ಮದದ ಮದ್ದಾಣಿಗೆ ಬಂದು ನಿಂತು ನಿಮ್ಮೊಂದಿಗೆ ಚಡ್ಡಿ ಹಾಕಿ ಸತ್ತು ಬಾರಿಸಿದ್ರೆ ಇಂಥ 10 ಸಾಕಾರಗಳು ರುಂಡ ಬಂದು ಬೀಳೋದು ಈ ನನ್ನ ಕುರಿ ದಡ್ಡಿಯಲ್ಲಿ. ಬಾರ್ಲೆ ಗಂಡಸಾಗಿರ ಮುಂದಕ್ಕೆ. ಮಾತು ಬೇಸಿದಂತೆಲ್ಲ ನಿನ್ನ ಪೌರುಷದ ಹೊಚ್ಚು ಹೆಚ್ಚಾಯಿತು. ಈ ಅಗ್ನಿರಾಜನ ಹೆಸರು ಕೇಳಿ ಇಡೀ ಸರ್ಕಾರವೇ ನಡುಗುತ್ತಿರುವಾಗ ನೀನೊಬ್ಬ ಏಕಚ್ಛ ಸರ್ದಾರನ ಮನೆ ಹಾಳಾಗಿ ನನಗೆ ಹಾರಾಡ್ತಿ ಅಂದರೆ ಆ ಹಿರಣ್ಯಕಶಿಪುವಿನಂತೆ ಒಚ್ಚಾಳವಲ್ಲೇ ಈ ನಗರವನ್ನು. ಇದನ್ನೇನೆ ಗಟ್ಟಿ ಹಿಡಿದು ಅಹಂಕಾರದಿಂದ ಮೆಟ್ಟಲಿ ಅಂದರೆ ಅಂದು ನನ್ನ ಶ್ರೀಕೃಷ್ಣ ಪರಮಾತ್ಮ ನರಸಿಂಹನಾಗಿ ಹಿರಣ್ಯಕಶಿಪನ ಹೊಟ್ಟೆ ಹರಿದಂತೆ ಇಂದು ಈ ನರಸಿಂಹ ನಿನ್ನ ಹೊಟ್ಟೆ ಹರಿದು ರಕ್ತ ಕುಡ್ದನು. ಯಾಚರ ಎಚ್ಚರ. ನಾನೇ ಗಂಡಿ ಅಂತೂ ಬಗಳೋ ಬಂಡ. ತಡ್ರಿ ಗುಂಡ್ ಹಾಕಿ ಅನಾವತ್ತಕ್ಕೆ ಕಾರಣ ಆಗ್ಬೇಡ್ರಿ. ಸ್ವಲ್ಪ ಅವ ಯಾವ್ದಕ್ ಬಂದಲ್ಲ ಕೇಳಿ ನೋಡೋಣ್ರಿ. ಹಾಗಾದರೆ ನೀನೇ ಕೇಳು. ತಮ್ಮ ತಾಯಿಲ್ಲ ಕೊಡ್ಲಿ ಏನ್ ಚಂಡ ಹರಿಸ್ಬೇಕು ಮಾಡಿದೀವಿ ಆ ಕಡೆಯಿಂದ. ಅಲ್ಲ ಒಂದು ಮಾತಾಯ್ತು ತಮ್ಮ ನಿನಗೆ ಹೇಳದ, ನೀ ಸ್ವಲ್ಪ ಯಾವ್ದಕ್ ಬಂದಿಲ್ಲ ಅಷ್ಟು ಹೇಳ್ಬಿಡ ಸಾಕ. ನಾಳೆ ನಡೆಯುವ ದೇವಿ ಉತ್ಸವದಲ್ಲಿ ಆನೆ ಮೇಲೆ ಅಂಬಾರ್ಯದೊಂದಿಗೆ ನಮ್ಮ ಧನಿಕರ ಮೆರವಣಿಗೆ ಹೊರಡುವುದು. ಅದಕ್ಕಾಗಿ ನೀವೆಲ್ಲರೂ ಬರ್ಬೇಕಂತ ತಿಳಿಸಲು ಬಂದಿದ್ದೇನೆ. ಬರ್ತೀನಿ. ನಿನ್ನ ಕಂಗಳು ನಿನಗೇನು ಗೊತ್ತು ಈ ಬೆಂಕಿಯ ಬೆಲೆ? ಕೈ ಮುಟ್ಟಿ ಸುಟ್ಟುಕೊಂಡಾಗಲೇ ಗೊತ್ತಾಗುವುದು ಈ ಅಗ್ನಿರಾಜನ ಬೆಲೆ. ಮುರುಗೇಶಿ ಮತ್ತೆ ಉರಿ ಹಾಕಿದ್ದಲ್ಲೇ ಈ ದಾ ಎಂಬ ಹೊಟ್ಟೆಯಲ್ಲಿ ದೇಶಗತಿ ನಡುಗಾಡಿಕೆ ಎಲ್ಲ ಹೋಗಿ ಪ್ರಜಾ ಸರ್ಕಾರವಾದರೂ ಇನ್ನು ಆ ಧರ್ಮನ ಅಂಬಾರಿ ನಡುತ್ತಿದೆ ಅಂದರೆ ಚೇಚೆ ನಮಗೆಲ್ಲ ಅವಮಾನವೇ ಸರಿ. ನಿಮ್ಮ ಮಾನಕ್ಕೆ ಅಪ್ಪಣೆಗಿದ್ರೆ ಆ ಧರ್ಮನ ಪ್ರಾಣ ಪಕ್ಷಿ ಆರ್ಲೇಬೇಕು. ಹಾಗಂತ ನೀ ಈ ಕೆಲಸವನ್ನು
ಮಾಡಿದರೆ ಮುಂದಿನ ಮೆರವಣಿಗೆಯಲ್ಲಿ ಕಾಣಿಸಿಕೊಳ್ಳುವನು ಈ ಅಗ್ನಿ. ಅವನ ಮರಣ ಆ ಮಹಾರಾಜನ ಅಂಬರದ ರಾಣಿ. ಎಷ್ಟೆಲ್ಲ ಕಷ್ಟದ ಕೆಲಸ ನೀ ಇಷ್ಟದಿಂದ ಮಾಡಿದ್ದೆ, ಆದರೆ ಈ ಅಗ್ನಿರಾಜನ ಆತ್ಮಕ್ಕೆ ಶಾಂತಿ ಇರಲಿದ್ದರೆ ಆ ಮೆರವಣಿಗೆಯಲ್ಲಿ ಹೇಳುವುದು ಕ್ರಾಂತಿ. ಧನ್ಯರ ಇಂಥ ಮಾತು ಇಷ್ಟು ಮಂದಿಯಾಗ ಹೇಳುದಲ್ರಿ, ಅಲ್ಲಿ ಒಳಗೆ ಹೇಳ್ತಾನೆ ನಡ್ರಿ. ಹಲೋ ನಾಗಪ್ಪ ತುಮಾರಿ 501 ರೂಪಾಯಿ ಕೊಟ್ಟಿದ್ದಾರೆ. ಕಾಸ 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 ನನ್ನ ಹಳೆಯನಿಗೆ ನಾನು